ವೀಲ್ ಕ್ಲಬ್ ಶಿವಮೊಗ್ಗದ ವತಿಯಿಂದ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಕ್ವಿಜ್ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಇನ್ನರ್ ವೀಲ್ ಕ್ಲಬ್ನ ಶಬರಿ ಕಡಿದಾಳ್ ಮಹಿಳೆಯರು ಹೇಗೆ ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೋರುತ್ತಾ ಇದ್ದೇನೆ. ಹಾಗೂ ಆದಂತಹ ಧನಂಜಯ್ ಸರ್ಜಿ ಅವರು ಕೂಡ ಈ ದಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಇದೀಗ ಅಧ್ಯಕ್ಷರುಗಳಿಗೆ ಹಾಗೂ ಡಿಸ್ಟ್ರಿಕ್ಟ್ ಚೇರ್ಮನ್ ಅವರಿಗೆ ಕಾಲರ್ ತೊಡಿಸ್ರಿ ಹಾಗೂ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಬೇಕಾಗಿ ಕೋರುತ್ತೇನೆ. ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಇನ್ನರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿಯ ಲತಾ ರಮೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ತಾಯಂದಿರಿಗೂ ಹಾಗೂ ಅವರ ಕುಟುಂಬ ವರ್ಗದವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸದುಪಯೋಗಿ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ಇನ್ನರ್ ವೀಲ್ ಕ್ಲಬ್ಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀಮತಿ ಮಣಿಯಮ್ಮ ಪದಗಳಿಗೆ ನಿಲುಕದ್ದು, ಕಷ್ಟಗಳ ಸರಮಾಲೆಯನ್ನೇ ಮೆಟ್ಟಿ ನಿಂತು ಒಂಟಿ ಹೋರಾಟದ ಮೂಲಕ ಸ್ವಾವಲಂಬನೆಯ ಪಾಠ ಕಲಿಸಿದ ನಿಮ್ಮ ಈ ದಿಟ್ಟತನ ಇಂದಿನ ಸಮಾಜಕ್ಕೆ ಬಹುದೊಡ್ಡ ಸ್ಫೂರ್ತಿ. ನಿಮ್ಮ ಸುಗಮ ಕಾರ್ಯನಿರ್ವಹಣೆಯಲ್ಲಿ ನಿಮ್ಮಂತಹ ಶ್ರಮಜೀವಿಗಳ ಪಾಲು ಬಹುದೊಡ್ಡದು. ನಿಮ್ಮ ಈ ನಿರಂತರ ಶ್ರಮ ಹಾಗೂ ಸ್ವಾಭಿಮಾನಿ ಬದುಕನ್ನು ಅತ್ಯಂತ ಹೆಮ್ಮೆಯಿಂದ ಗುರುತಿಸಿ ಎಲ್ಲರೂ ಚಪ್ಪಾಳೆಯ ಮೂಲಕ ತಮ್ಮ ಅಪ್ರಿಸಿಯೇಷನ್. ಒಂಟಿಯಾಗಿದ್ದರೂ ಧೈರ್ಯಗೊಂಡದೆ 30 ದೀರ್ಘ ವರ್ಷಗಳ ಕಾಲ ಕಾಯಕವನ್ನೇ ನಂಬಿ ಬದುಕಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ 75ನೇ ವಯಸ್ಸು ರತ್ನಮ್ಮ, ಶ್ರೀಮತಿ ರತ್ನಮ್ಮ ಕಳೆದ 20 ದೀರ್ಘ ವರ್ಷಗಳಿಂದ ಒಂಟಿಯಾಗಿ ಜೀವನ ಸಾಗಿಸುತ್ತಿರುವ ನಿಮ್ಮ ಸ್ವಾವಲಂಬಿ ಬದುಕು ಅಸಾಮಾನ್ಯವಾದದ್ದು. 63ನೇ ಇಳಿವಯಸ್ಸಿನಲ್ಲಿಯೂ ಹೌಸ್ ಕೀಪರ್ ಆಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಸೇವೆ ಮಳಲೂರಿನವರಾದ ತಾವು ಕಳೆದ 25 ವರ್ಷಗಳಿಂದ ಶಿವಮೊಗ್ಗ ತಮ್ಮ ಬೆವರಿನ ದುಡಿಮೆಯಿಂದಲೇ 2 ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಅವರು ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡಿದ ನಿಮ್ಮ ಛಲ, ತ್ಯಾಗ ಹಾಗೂ ತಾಯಿ ಕಳೆದ 50 ವರ್ಷಗಳಿಂದ ಪ್ರಾಮಾಣಿಕತೆಯನ್ನೇ ಬಂಡವಾಳವಾಗಿಸಿಕೊಂಡು ಕಾಯಕವೇ ಕೈಯವರ ಮನೆ ಕೆಲಸ ಮಾಡುತ್ತಾ ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿರುವ ತಮ್ಮ ಅದಮ್ಯ ಸ್ವಾಭಿಮಾನ ಇಂದಿನ ಸಮಾಜಕ್ಕೆ ಮತ್ತು ಯುವ ಜನತೆಗೆ ಬಹುದೊಡ್ಡ ಆದರ್ಶವಾಗಿದೆ. ಕೆಲಸ ಮಾಡುತ್ತಾ ಬೆವರಿನ ದುಡಿಮೆಯಿಂದಲೇ ಪ್ರಾಮಾಣಿಕವಾಗಿ ಬದುಕು ಕಟ್ಟಿಕೊಂಡ ನಿಮ್ಮ ಸ್ವಾಭಿಮಾನಿ ಜೀವನ ಇಂದಿನ ಸಮಾಜಕ್ಕೆ ಬಹುದೊಡ್ಡ. ನೀವು ತೋರಿದ ಧೈರ್ಯ ನಿಜಕ್ಕೂ ಅದ್ಭುತ. ಕಳೆದ 11 ವರ್ಷಗಳಿಂದ ಉಷಾ ಹಾಗೂ ಮೆಟ್ರೋ ಆಸ್ಪತ್ರೆಗಳಲ್ಲಿ ನೀವು ಸಲ್ಲಿಸುತ್ತಿರುವ ಪ್ರಾಮಾಣಿಕ ಹಾಗೂ ನಿರಂತರ ಸೇವೆ ನಿಮ್ಮ
ಆಶಿಸೋಣ. ಮತ್ತೊಮ್ಮೆ ಎಲ್ಲ ಸನ್ಮಾನಿತರಿಗೂ ನಮ್ಮ ಅಭಿನಂದನೆ. ನಮ್ಮ ಉದ್ದೇಶವು ಇನ್ನೂ ತಮ್ಮ ಜೀವನ ಉಪಯೋಗಕ್ಕಾಗಿ ಸ್ವತಂತ್ರವಾಗಿ ದುಡಿಯುತ್ತಿರುವ ಹಿರಿಯ ಮಹಿಳೆಯರನ್ನು ಗೌರವಿಸುವುದು. ಅವರು ನಮ್ಮೆಲ್ಲರಿಗೂ ನಿಜವಾದ ಪ್ರೇರಣೆ. ಇದರ ಜೊತೆಗೆ ಈ ಕಾರ್ಯಕ್ರಮ ಮತ್ತೊಮ್ಮೆ ಮುಖ್ಯ ಉದ್ದೇಶವೇನೆಂದರೆ ಇನ್ನರ್ ವೀಲ್ ಸಂಸ್ಥೆಯ ಸಾರ್ವಜನಿಕ ಇಮೇಜ್ ಮತ್ತು ಬ್ರ್ಯಾಂಡಿಂಗ್ ಅನ್ನು ಬಲಪಡಿಸುವುದು ಮತ್ತು ಹೆಚ್ಚು ಮಹಿಳೆಯರನ್ನು ಸಂಪರ್ಕಿಸುವುದು. ಆರಂಭದಲ್ಲಿ ನಾವೆಲ್ಲ ಇದನ್ನ ರಿಜಿಸ್ಟ್ರೇಷನ್ ಫೀಸ್ ಇಟ್ಟು ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಟೀಮ್ಸ್ ರಿಜಿಸ್ಟರ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಉಚಿತವಾಗಿ ನಡೆಸೋಣ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದ್ವಿ. ಬಟ್ ಈ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂದರೆ ನಮಗೆ ಸ್ಪಾನ್ಸರ್ಶಿಪ್ ಕೊಟ್ಟಿರೋ ಅಂಥವ್ರನ್ನ ಈ ಸಮಯದಲ್ಲಿ ನಾನು ಅವರೆಲ್ಲರನ್ನೂ ನೆನೆಸಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊಟ್ಟ ಮೊದಲಿಗೆ ಡಾಕ್ಟರ್ ಆಕಾಶ್ ಸನ್ ಬೋನ್ ಆ್ಯಂಡ್ ಸನ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಸ್ಥಾಪಕರಾದವರು ಇವತ್ತಿನ ಚೀಫ್ ಗೆಸ್ಟ್. ನಾವು ಅಪ್ರೋಚ್ ಮಾಡಿದ ತಕ್ಷಣ ಏನು ಮಾಡ್ತಾ ಇದ್ದಾರೆ ಏನು ಅಂತ ಕೇಳ್ದೇನೆ ಖುಷಿಯಿಂದ ನಮಗೆ ಜನರಸ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ಯಾರೆ. ಥ್ಯಾಂಕ್ ಯು ಸರ್. ಹಾಗೆ ಡಾಕ್ಟರ್ ಧನಂಜಯ್ ಸರ್ ಅವರು ಅಷ್ಟೇ ನಮಗೆ ಬೆನಿಫಿಷಿಯನ್ಸಿ ಕೊಡ್ಲಿಕ್ಕೋಸ್ಕರ ಏನೇನು ಬಾಟಲ್ಸ್ ಮತ್ತೆ ಅಂಬ್ರೆಲಾ ಮತ್ತೆ ಫೋಟೋ ಫ್ರೇಮ್ಸ್ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದರ ಜೊತೆಲಿ ನಮ್ಮ ಮೆಂಬರ್ಸ್ ಆದ ನಾವು ಸಖಿ ಶಕ್ತಿ ಅಂತ ನಮ್ಮ ಇನ್ನರ್ ವೀಲಿಂದ ಮಾಡ್ತಾ ಇದೀವಿ. ಇದು ನಾವು ಮಾರ್ಚ್ ತಿಂಗಳಲ್ಲಿ ವುಮೆನ್ಸ್ ಡೇ ಬಂದಿರೋದ್ರಿಂದ ನಾನು ಈ ಸತಿ ಇನ್ನರ್ ವೀಲ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಒಂದು ಕರೆ ಕೊಟ್ಟಿದ್ದೆ. ಬರೀ ನಮ್ಮ ಶಿವಮೊಗ್ಗದಲ್ಲ, ಎಲ್ಲ ಊರಲ್ಲೂ ಈ ರೀತಿಯ ಒಂದು ಕಾರ್ಯಕ್ರಮ ಬೇರೆ ಸಂಸ್ಥೆಗೆ ಹಮ್ಮಿಕೊಳ್ಳೋಣ. ಯಾಕಂದ್ರೆ ನಾವು ಇನ್ನರ್ ವೀಲಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ, ಆದರೆ ನಮ್ಮ ಇನ್ನರ್ ವೀಲ್ ಬಗ್ಗೆ ನಿಮಗೆಲ್ಲ ಗೊತ್ತಾಗೋದು ಹೇಗೆ ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾನು ನನ್ನ ಒಂದು ಐಡಿಯಾದಲ್ಲಿ ಇಡೀ ನಮ್ಮ ಜಿಲ್ಲೆ 318 ಅಂದರೆ ನಮ್ಮ ಇನ್ನರ್ ವೀಲಲ್ಲಿ 8 ರೆವಿನ್ಯೂ ಡಿಸ್ಟ್ರಿಕ್ಟ್ ಸೇರಿ ಜಿಲ್ಲಾ 318 ಆಗುತ್ತೆ. ಇದು ಶಿವಮೊಗ್ಗ ಡಿಸ್ಟ್ರಿಕ್ಟಿಗೆ ಸೀಮಿತ ಅಲ್ಲ. ನಾನು ಈಗ ಜಿಲ್ಲಾ ಚೇರ್ಮನ್ ಅಂದರೆ 8 ಡಿಸ್ಟ್ರಿಕ್ಟ್ ರೆವಿನ್ಯೂ ಡಿಸ್ಟ್ರಿಕ್ಟಿನ 318ನ ಚೇರ್ಮನ್ ಆಗಿದ್ದೀನಿ. ಸೊ ಅಷ್ಟು ಊರುಗಳಲ್ಲೂ ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮೈಸೂರಲ್ಲಿ, ಹಾಸನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆ ಕ್ವಿಝೆ ಮಾಡಿ ಅಂತ ನಾನು ಹೇಳಿರಲಿಲ್ಲ. ಅವರ ಇನೋವೇಟಿವ್ ಐಡಿಯಾಸಲ್ಲಿ ಕೆಲವು ಕಡೆ ಫ್ಯಾಷನ್ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ನಾವು ಶಿವಮೊಗ್ಗದಲ್ಲಿ ನಮ್ಮ ಪ್ರೆಸಿಡೆಂಟ್ಸ್ ಎಲ್ಲ ಸೇರಿಬಿಟ್ಟು ಈ ಒಂದು ಕ್ವಿಜ್ ಕಾರ್ಯಕ್ರಮ ಆದರೆ ಎಲ್ಲ ವಯೋಮಿತಿಯವರು, ಸಣ್ಣವರು, ದೊಡ್ಡವರು ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಐಡಿಯಾದಲ್ಲಿ ಐ ಥ್ಯಾಂಕ್ ಇನ್ನರ್ ವೀಲ್ ಟೀಮ್ ಮತ್ತು ಪ್ರೆಸಿಡೆಂಟ್ ಚೇರ್ಮನ್ ನನಗೆ ಇನ್ವಿಟೇಷನ್ ಕೊಟ್ಟು ಫಾರ್ ದಿಸ್ ಈವೆಂಟ್. Actually, the ladies' events, I don't know, ನಾನು ಹೇಗೆ ಚೂಸ್ ಆಯಿತು ಅಂತ. Still, it's okay, don't take it wrong. Okay. Inner Wheel team, ಮೇಡಮ್ ಹೇಳಿದ್ದಾರೆ, it is service and friendship ಅಂತ. Okay. So, have couple of questions ಇಲ್ಲಿ because I love teaching and I like asking questions. ಅದಕ್ಕೆ among the ಎಷ್ಟೊಂದು occupations ಇದೆ. Ma'am has given 5 minutes, so I may overshoot, please don't mind. So, ಎಷ್ಟೊಂದು professions ಇದೆ. ಎಲ್ಲ ಪ್ರೊಫೆಷನ್ಸ್ ಪ್ರಕಾರ ನೋಡಿದ್ರೆ ಯಾವ ಪ್ರೊಫೆಷನ್ ಅಲ್ಲಿ ಹೆಚ್ಚಿಗೆ ಜನ ಬದುಕ್ತಾರೆ, ಮೀನ್ಸ್ ಹೆಚ್ಚಿಗೆ ದಿನ ಬದುಕ್ತಾರೆ ಅಂತ? ಎನಿ ಗೆಸ್ ಹಿಯರ್? ಸೊ ಪೊಲಿಟಿಷಿಯನ್ಸ್ ಅಂತೆ. ಯಾಕೆ ಅಂತ ಮೀನ್ಸ್ ಈಗ ನೋಡ್ಬೋದು ನೀವು ಟೀಚರ್ಸ್ ಎಲ್ಲ ಮೀನ್ಸ್ ತಮಾಷೆಗೆ ಐ ಡೋಂಟ್ ವೈ ಇಟ್ ಈಸ್. ಯಾಕೆ ಅಂದ್ರೆ ಒಂದು ಅವರು ಭಾರಿ ಯೋಚನೆ ಮಾಡ್ತಾರೆ, ಒಂದು ಓಡಾಡ್ತಾರೆ, ತುಂಬಾ ಅಂದ್ರೆ ಹೆಚ್ಚಿಗೆ ಓಡಾಡ್ತಾರೆ, ಸೋಷಿಯಲಿ ಇಂಟರಾಕ್ಟ್ ಮಾಡ್ತಾರೆ, ಆಮೇಲೆ ಅವ್ರಲ್ಲಿ ಲೈಫಲ್ಲಿ ಒಂದು ಗೋಲ್ ಇದೆ, ಚೀಫ್ ಮಿನಿಸ್ಟರ್ ಆಗ್ಬೋದು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ಬೋದು, ಏನೋ ಆಗ್ಬೇಕಂತ ಇದೆ. ಸೊ ದಟ್ ಅಡ್ವಾಂಟೇಜ್ ಯು ವಿಲ್ ಗೆಟ್ ಇಫ್ ಯು ಜಾಯಿನ್ ಅನ್ ಇನ್ನರ್ ವೀಲ್ ಮೇಡಮ್. ಸೊ ಯು ಹ್ಯಾವ್ ಅ ಸೋಷಿಯಲ್ ಕಮ್ಯುನಿಟಿ, ಮಾತಾಡಕ್ಕೆ ಫ್ರೆಂಡ್ಸ್ ಸಿಗ್ತಾರೆ. ಟಿವಿ, ಫೋನ್ ಅದು ಭಾರಿ ಮೀನ್ಸ್ ನಮ್ದೇ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಬರ್ಬೋದು, ಬಟ್ ಸೋಷಿಯಲ್ ಇಂಟರಾಕ್ಷನ್ ಅಷ್ಟು ಒಳ್ಳೇದು ಬರಲ್ಲ. ಸೊ ಹಾಗಾಗಿ ದಟ್ಸ್ ಒನ್ ಆಫ್ ದ ಅಡ್ವಾಂಟೇಜ್ ವಾಟ್ ಯು ವಿಲ್ ಗೆಟ್ ಹಿಯರ್. ಸೆಕೆಂಡ್ ಥಿಂಗ್ ಅವ್ರು ಹೇಳಿದ್ದು ಸರ್ವಿಸ್ ಅಂತ. ಸೊ ನಮ್ಮ ಸ್ಕೂಲಲ್ಲಿ ಮೀನ್ಸ್ ನಾನು